ಸೊ ಅನೇಕರಿಗೆ ಕನ್ಫ್ಯೂಷನ್ ಇರುತ್ತೆ, ನಿನ್ನೆಯ ಎಪಿಸೋಡನ್ನು ನೋಡಿರಲ್ಲ, ಇವತ್ತು ಏನೇನು ಆಗ್ತಾ ಇದೆ ಅಥವಾ ಯಾಕಾಗಿ ನಾವು ಚರ್ಚೆ ಮಾಡ್ತಾ ಇದ್ದೀವಿ ಅಥವಾ ಯಾವ ವಿಚಾರಗಳನ್ನು ಮಂಡಿಸ್ತಾ ಇದ್ದೀವಿ, ರಾತ್ರಿ ಏನಾಯಿತು, ಈ ಪ್ರಶ್ನೆಯನ್ನು ನಾವೇನು ಇಡ್ತಾ ಇದ್ದೀವಿ, ಇದೆಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ಕವರೇಜ್ ಒಂದು ವಿಡಿಯೋ ಇದೆ, ಆ ವಿಟಿ ನೋಡ್ಕೊಂಡು ಬನ್ನಿ. ಆ ಕುಟುಂಬಕ್ಕೆ ಅವರೇ ಲಕ್ಷ್ಮಿ ಮಹಾಲಕ್ಷ್ಮಿ ಅಂತಿದ್ದವರು. ಸಂತೋಷವೇ ತುಂಬಿದ್ದ ಕುಟುಂಬದಲ್ಲಿ ಈಗ ಕರಿಚಾಯೆ ಮಾತ್ರ. ಒಂದು ಸುಂದರವಾದ ಮನೆ ಮೇಲೆ ಸುಂಟರ ಗಾಳಿ ಬೀಸಿದ್ರೆ ಹೇಗೆ ಹೇಳಿ? ಅದೇ ಸಂತೋಷವೇ ತುಂಬಿದ್ದ ಮನೆಯಲ್ಲೇ ಕತ್ತಲು ಆವರಿಸಿದ್ರೆ ಹೇಗೆ? ಅಂತಹ ಕುಟುಂಬ ದಿನೇ ದಿನೇ ಕಣ್ಣೀರು ಸುರಿಸೋದು ಗ್ಯಾರಂಟಿ ಅಲ್ವಾ? ಅಂತಹದ್ದೇ ಒಂದು ಸುಳಿಯಲ್ಲಿ ಸಂದೇಶ್ ಶೆಟ್ಟಿ ಹಾಗೂ ಸಂಗೀತಾರವರ ಕುಟುಂಬ ಸಿಲುಕಿತ್ತು. ಆ ಮನೆಯಲ್ಲಿ ಅದೇ ರೀತಿ ಸುಂಟರ ಗಾಳಿ, ಅದೇ ಕತ್ತಲು ಆವರಿಸಿಬಿಟ್ಟಿತು. ಅದು ಸುಂದರವಾದ ಕುಟುಂಬ. ಆ ಕುಟುಂಬದ ಮೇಲೆ ಅದ್ಯಾವ ಜನ್ಮದ ಶಾಪನೋ ಏನೋ, ಕರುಳ ಕುಡಿಯೊಂದು ಹೆತ್ತ ಹೊತ್ತವರನ್ನ, ಒಡಹುಟ್ಟಿದ ಅಕ್ಕನನ್ನ ಬಿಟ್ಟು ಬಾರದೋರಿಗೆ ಹೋಗಿಬಿಟ್ಟಿದೆ. ಅಷ್ಟಕ್ಕೂ ಆ ಕರುಳು ಹಿಂಡೋ ಸ್ಟೋರಿ ಹಿಂದಿರೋ ಆ ಒಂದು ಕಾಣದ ಕೈ ಯಾವುದು ಗೊತ್ತಾ? ಹೌದು, ಸಂದೇಶ್ ಶೆಟ್ಟಿ ಹಾಗೂ ಸಂಗೀತ ದಂಪತಿಗಳಿಗೆ ಇಬ್ಬರು ಮುದ್ದು ಮುದ್ದಾದ ಲಕ್ಷ್ಮಿ ಮಹಾಲಕ್ಷ್ಮಿಯಂತಹ ಹೆಣ್ಣು ಮಕ್ಕಳು. ಮೊದಲನೆಯವಳು ವಿನೋಶ್, ಆಕೆಗೆ 18 ವರ್ಷ. ಇನ್ನೊಬ್ಬಾಕೆ ಶಮಿತಾ, 14 ವರ್ಷದ ಹುಡುಗಿ. ಇವರದ್ದು ಚಿಕ್ಕ ಕುಟುಂಬವೇ ಆಗಿದ್ರು ಸಮಾಜದಲ್ಲಿ ಸಭ್ಯಸ್ಥರ ಕುಟುಂಬವಾಗಿತ್ತು. ಆ ಕುಟುಂಬ ಹಾಗೆಯೇ ಕೂಡ ಇತ್ತು. ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪದಲ್ಲಿದ್ದಂತಹ ಒಂದು ಸುಸಂಸ್ಕೃತ ಆದರ್ಶ ಕುಟುಂಬ ಅದು ಅಂದರೆ ತಪ್ಪಾಗಲಾರದು. ಮಲೆನಾಡಿನ ಹಸಿರಿನಷ್ಟೇ ಉಲ್ಲಾಸದಂತಿತ್ತು ಆ ಮನೆ. ತಂದೆ ಸಂದೇಶ್ ಶೆಟ್ಟಿ ಅವರಿಗೆ ಈ ಇಬ್ಬರು ಹೆಣ್ಣು ಮಕ್ಕಳೆಂದರೆ ಪಂಚಪ್ರಾಣ. ತನ್ನಿಬ್ಬರ ಮಕ್ಕಳ ಭವಿಷ್ಯಕ್ಕಾಗಿ ಹಗಲಿರುಳು ಎನ್ನದೆ ಬೆವರು ಸುರಿಸಿ ದುಡಿಯುತ್ತಿದ್ದ ಅಪ್ಪ, ಆತ ನನ್ನ ಮಗಳು ದೊಡ್ಡವರಾಗಿ ನನ್ನ ಹೆಗಲಿಗೆ ಆಸರೆಯಾಗ್ತಾಳೆ ಅನ್ನೋ ನೂರಾರು ಕನಸುಗಳನ್ನ ಆ ಅಪ್ಪ ಕಣ್ಣಲ್ಲಿ ತುಂಬಿಕೊಂಡಿದ್ದ. ಇನ್ನು ತಾಯಿ ಸಂಗೀತ ನವಮಾಸ ಹೊತ್ತು ಹೆತ್ತು ಕಲ್ಲು ಹಾಕಿಯದ್ದು. ಬೆಳಗಾಗೋದ್ರೆ ಸಾಕು ಮನೆ ತುಂಬಾ ಓಡಾಡ್ಕೊಂಡು ಅಮ್ಮ ಎಂದು ಕರೆಯುತ್ತಿದ್ದ ಮಕ್ಕಳ ಧ್ವನಿ ಆಕೆಯ ಪಾಲಿನ ಉಸಿರಾಗಿತ್ತು. ವಿನೋಶ್ ಮನೆಯ ಜವಾಬ್ದಾರಿಯುತ ದೊಡ್ಡ ಮಗಳಾದರೆ ಶಮಿತಾ ಮನೆಯ ಮುದ್ದಿನ ಗಿಣಿ. ಆ 4 ಜನರ ಪುಟ್ಟ ಪ್ರಪಂಚದಲ್ಲಿ ಎಂದು ನಗುವಿಗೆ ಬರವಿರಲಿಲ್ಲ. ಆದರೆ ಆ ವಿಧಿಗೆ ಈ ನಗು ಸಹಿಸಲಿಲ್ಲವೇನುವೋ. ಆ ಕುಟುಂಬದ ಕಣ್ಣೀರಿಗೆ ನ್ಯಾಯ ಸಿಗೋದು ಯಾವಾಗ? ತಾಯಿಯ ಆಕ್ರಂದನಕ್ಕೆ ತಂದೆಯ ಕಣ್ಣೀರಿಗೆ ಬೆಲೆನೇ ಇಲ್ವಾ? ಇನ್ನು ತಾಯಿ ಸಂಗೀತ ಅವರ ಕಣ್ಣೀರು ನೋಡಿದರೆ ಕಲ್ಲು ಹೃದಯವು ಕರಗಿ ನೀರಾಗುತ್ತದೆ. ಅಮ್ಮ ಎಂದು ಓಡೋಡಿ ಬಂದು ತಬ್ಬಿಕೊಳ್ಳುತ್ತಿದ್ದ ನನ್ನ ಮಗಳು ಇನ್ನಿಲ್ಲ ಎಂದು ಎದೆ ಒಡೆದು ಅಳುವಂತಿದೆ ಆ ತಾಯಿಯ ಆಕ್ರಂದನ. ಮನೆಯ ಮೂಲೆ ಮೂಲೆಯಲ್ಲೂ ಆಕೆಯ ಹೆಜ್ಜೆ ಗುರುತುಗಳೇ ಆ ತಾಯಿಗೆ ಕಾಡುತ್ತಿವೆ. ಊಟದ ತಟ್ಟೆ ಹಿಡಿದು ಮಗಳೇ ಊಟ ಮಾಡೋ ಎಂದು ಕರೆಯಲು ಹೋದರೆ ಅಲ್ಲಿ ಅವಳಿಲ್ಲ. ಇನ್ನು ಜೊತೆಯಲ್ಲೇ ಆಡಿ ಬೆಳೆದ ಅಕ್ಕನನ್ನೇ ಅಮ್ಮನಂತೆ ನೋಡುತ್ತಿದ್ದ 18 ವರ್ಷದ ವಿನುಶಾಳಿಗೆ ತನ್ನ ತಂಗಿ ಇಲ್ಲದ ಒಂಟಿತನ ಕಾಡ್ತಾ ಇದೆ. ಶಮಿತಾಳ ಅಕ್ಷರಾಭ್ಯಾಸ ಶುರುವಾಗಿದ್ದು ಕೊಪ್ಪದ ಸಮೀಪದಲ್ಲಿರುವ ಸೂರ್ಯ ದೇವಸ್ಥಾನ ಗ್ರಾಮದಲ್ಲಿ. ಶಮಿತಾ ಓದಿನಲ್ಲಿ ಎಷ್ಟು ಚುರುಕಾಗಿದ್ದಳು ಅಂದರೆ ಆಕೆಯ ಬುದ್ಧಿವಂತಿಕೆ ನೋಡಿ ಊರಿನವರೇ ಬೆರಗಾಗ್ತಾ ಇದ್ರು. ಆ ಪುಟ್ಟ ವಯಸ್ಸಿನಲ್ಲೇ ಅಂದರೆ 2022-23ನಲ್ಲಿಯೇ ಆಕೆ 6ನೇ ತರಗತಿಗೆ ಬರುವ ಹೊತ್ತಿಗೆ ಪ್ರತಿಷ್ಠಿತ ಮೊರಾರ್ಜಿ ದೇಸಾಯಿ ವಸತಿ ನಿಲಯದ ಪ್ರವೇಶ ಪರೀಕ್ಷೆಯನ್ನ ಬರೆಯುತ್ತಾಳೆ. ಬರೆಯುವುದು ಮಾತ್ರವಲ್ಲ, ಅತ್ಯುನ್ನತ ಶ್ರೇಣಿಯಲ್ಲಿ ಪಾಸ್ ಕೂಡ ಆಗ್ತಾಳೆ. ಆ ದಿನ ತಂದೆ ಸಂದೇಶ್ ಶೆಟ್ಟಿ ಹಾಗೂ ತಾಯಿ ಸಂಗೀತ ಅವರ ಕಣ್ಣಲ್ಲಿ ಆನಂದ ಬಾಷ್ಪ. ನನ್ನ ಮಗಳು ದೊಡ್ಡ ಸಾಧನೆ ಮಾಡ್ತಾ ಇದ್ದಾಳೆ, ಅವಳು ಮುಂದೊಂದು ದಿನ ದೊಡ್ಡ ಆಫೀಸರ್ ಆಗ್ತಾಳೆ ಅಂತ ಆ ಅಪ್ಪ ಅಮ್ಮ ಬೀಗಿ ಹೋಗಿದ್ರು. ಅಕ್ಕ ವಿನೋಶ್ಗಂತೂ ನನ್ನ ತಂಗಿ ಬಹಳ ಬುದ್ಧಿವಂತೆ ಅನ್ನೋ ಅತೀವ ಹೆಮ್ಮೆ. ಆ ವಸತಿ ಶಾಲೆಯಲ್ಲಿ ಶಮಿತಾಳ ಸ್ಟಡಿ ಎಷ್ಟು ಅದ್ಭುತವಾಗಿತ್ತು ಅಂದರೆ ಶಿಕ್ಷಕರಿಗೂ ಆಕೆ ಅಚ್ಚುಮೆಚ್ಚಿನ ವಿದ್ಯಾರ್ಥಿನಿಯಾಗಿದ್ದಳು. 7, 8 ಹಾಗೂ 9ನೇ ತರಗತಿಯನ್ನ ಕೂಡ ಆಕೆ ಅದೇ ಮೊರಾರ್ಜಿ ದೇಸಾಯಿ ಶಾಲೆಯಲ್ಲಿ ಮುಂದುವರಿಸುತ್ತಾಳೆ.
ಬೆಳಗಿನ ಜಾವ 5:45ಗೆ ಮನೆಗೆ ಬಂದ ಆ ಆಘಾತಕಾರಿ ಸುದ್ದಿ. ಸಿಹಿ ಹಂಚಿ ಸಂಭ್ರಮಿಸಿದವಳು ಮರುದಿನವೇ ಮೌನವಾಗಿದ್ದೇಗೆ. ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ 9ನೇ ತರಗತಿಯಲ್ಲಿ ಓದುತ್ತಿದ್ದ ಶಮಿತಾ ಕೇವಲ ಓದಿನಲ್ಲಿ ಮಾತ್ರವಲ್ಲ, ನಾಯಕತ್ವದಲ್ಲೂ ಮುಂದಿದ್ದಳು. ಅವಳೊಬ್ಬಳೇ ಅಲ್ಲ, ಇಡೀ ಶಾಲೆಯೇ ಸಂಭ್ರಮಿಸುವಂತಹ ಘಟನೆ ಅಲ್ಲಿ ನಡೆದಿತ್ತು. ಶಾಲೆಯಲ್ಲಿ ನಡೆದ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದ ಈ ಮುಗ್ಧೆ ತನ್ನ ನಗುಮುಖ ಹಾಗೂ ಮುಗ್ಧತೆಯಿಂದಲೇ ಎಲ್ಲರ ಮನಗೆದ್ದು ಫುಡ್ ಮಿನಿಸ್ಟರ್ ಆಗಿ ಆಯ್ಕೆಯಾಗಿದ್ದಳು. ಅದು 2025ರ ಜೂನ್ 25ರಂದು ಶಮಿತಾಳ ಗೆಲುವಿನ ಸುದ್ದಿ ಕೇಳಿ ಆ ತಂದೆ ತಾಯಿ ಎದೆ ಹೆಮ್ಮೆಯಿಂದ ಬೀಗಿತ್ತು. ಮರುದಿನ ಅಂದರೆ ಜೂನ್ 26 ತನ್ನನ್ನ ಗೆಲ್ಲಿಸಿದ ಶಾಲೆಯ ಸ್ನೇಹಿತರಿಗೆಲ್ಲ ಸಿಹಿ ಹಂಚಿ ಸಂಭ್ರಮಿಸಿದಳು ಆ ಪುಟ್ಟ ಪೋರಿ. ಆ ದಿನ ಅವಳ ಮುಖದಲ್ಲಿ ಅರಳಿದ ಆ ನಗು ಇಡೀ ಜಗತ್ತನ್ನೇ ಗೆದ್ದಷ್ಟು ಸುಂದರವಾಗಿತ್ತು. ಆದರೆ ಆ ಸಂಭ್ರಮ, ಆ ಮುಗ್ಧ ನಗು ಅದೇ ಕೊನೆಯಾಗುತ್ತೆ ಅಂತ ಹೆತ್ತವರಿಗಾಗಲಿ ಆಕೆಯ ಸ್ನೇಹಿತರಿಗಾಗಲಿ ಕನಸಿನಲ್ಲೂ ಊಹಿಸಿರಲಿಲ್ಲ. 9ನೇ ತರಗತಿ ವಿದ್ಯಾರ್ಥಿನಿಯ ಸಾವಿನ ಹಿಂದಿನ ರಹಸ್ಯವೇನು? ಮೊರಾರ್ಜಿ ಕ್ಯಾಂಪಸ್ನಲ್ಲಿ ಅಡಗಿರುವ ಸತ್ಯವಾದರೂ ಏನು? ಹೌದು, ಅಲ್ಲಿ ತಾಯಿಯ ಕರುಳು ಅದ್ಯಾಕೋ ಚಡಪಡಿಸ್ತಾ ಇತ್ತು. ಹೆತ್ತ ಕರುಳಿನ ಮುಂಬರುವ ಗಂಡಾಂತರದ ಮುನ್ಸೂಚನೆ ಸಿಕ್ತೋ ಏನೋ. ಮಗಳ ಗೆಲುವಿನ ಸಂಭ್ರಮವನ್ನ ಅವಳ ಬಾಯಿಂದಲೇ ಕೇಳಬೇಕು ಅಂತ ತಾಯಿ ಸಂಗೀತ ಶಮಿತಾಳಿಗೆ ಫೋನ್ ಮೇಲೆ ಫೋನ್ ಮಾಡ್ತಾರೆ. ಒಮ್ಮೆ 2 ಬಾರಿ 3 ಬಾರಿ ಫೋನ್ ರಿಂಗ್ ಆಗುತ್ತಲೇ ಇತ್ತು. ಆದರೆ ಆ ಕಡೆಯಿಂದ ಅಮ್ಮ ಅನ್ನೋ ಪ್ರೀತಿಯ ದನಿ ಮಾತ್ರ ಕೇಳಿಸ್ತಾನೆ ಇರಲಿಲ್ಲ. ಯಾವುದೇ ಕಾರಣಕ್ಕೂ ಫೋನ್ ರಿಸೀವ್ ಮಾಡದೇ ಇರೋದನ್ನ ಕಂಡು ಆ ತಾಯಿ ಎದೆಯಲ್ಲಿ ದಿಗುಲು ಶುರುವಾಯಿತು. ನನ್ನ ಮಗಳಿಗೆ ಏನಾಗಿರಬಹುದು, ಆಕೆ ಫೋನ್ ಎತ್ತಾ ಇಲ್ಲ ಅನ್ನೋ ಆತಂಕ ಆಕೆಯ ಕಾಡಲಾರಂಭಿಸಿತ್ತು. ಗಂಡ ಸಂದೇಶ್ ಶೆಟ್ಟಿ ಮನೆಗೆ ಬರೋದನ್ನ ಕಾಯುತ್ತಿದ್ದ ಸಂಗೀತ ಗಂಡ ಬಂದ ತಕ್ಷಣ ತನ್ನ ಆತಂಕವನ್ನೆಲ್ಲ ತೋಡಿಕೊಳ್ತಾಳೆ. ಮಗು ಫೋನ್ ಎತ್ತಾ ಇಲ್ಲ ಅನ್ನೋ ವಿಚಾರವನ್ನ ಗಂಡನಿಗೆ ಹೇಳ್ತಾಳೆ. ಆಗ ತಂದೆ, ಏನೂ ಆಗಿಲ್ಲ ಬಿಡು, ಬೆಳಗ್ಗೆ ನಾವೇ ಸ್ಕೂಲ್ ಹತ್ರ ಹೋಗಿ ನೋಡ್ಕೊಂಡು ಬರೋಣ ಅಂತ ಹೆಂಡತಿಗೆ ಧೈರ್ಯ ಹೇಳಿ ಮಲಗ್ತಾರೆ. ಆ ಅಪ್ಪನಿಗೇನು ಗೊತ್ತು, ಬೆಳಗಾಗುವಷ್ಟರಲ್ಲಿ ತನ್ನ ಇಡೀ ಪ್ರಪಂಚವೇ ಕತ್ತಲಾಗುತ್ತೆ ಅಂತ. ಜೂನ್ 28 ಬೆಳಗಿನ ಜಾವ ಸುಮಾರು 5:45 ಅಷ್ಟೊತ್ತಿಗೆ ಮನೆಯ ಬಾಗಿಲು ಜೋರಾಗಿ ಬಡಿದ ಶಬ್ದ ಕೇಳಿಸುತ್ತದೆ. ಬಾಗಿಲು ತೆಗೆದು ನೋಡಿದರೆ ಎದುರಿಗೆ ಮೊರಾರ್ಜಿ ದೇಸಾಯಿ ಶಾಲೆಯ ಸಿಬ್ಬಂದಿ ನಿಂತಿರ್ತಾರೆ. ಆ ನಸುಕಿನ ಜಾವದಲ್ಲಿ ಶಾಲೆಯವರು ತಮ್ಮ ಮನೆ ಬಾಗಿಲಿಗೆ ಬಂದಿದ್ದನ್ನ ನೋಡಿದ ತಕ್ಷಣವೇ ಸಂದೇಶ್ ಶೆಟ್ಟಿ ಹಾಗೂ ಸಂಗೀತಾರವರ ಎದೆಗೆ ಸಿಡಿಲು ಬಡಿದಂತಾಯ್ತು. ತಮ್ಮ ಮುಗ್ಧ ಮಗಳಿಗೆ ಏನೋ ಹೆಚ್ಚು ಕಮ್ಮಿಯಾಗಿದೆ ಅನ್ನೋ ಆತಂಕದಲ್ಲಿದ್ದ ತಂದೆ ತಾಯಿಗೆ ಅದೇ ಸಿಬ್ಬಂದಿ, ನಿಮ್ಮ ಮಗಳಿಗೆ ಆರೋಗ್ಯ ಹದಗೆಟ್ಟಿದೆ, ನೀವು ಬನ್ನಿ ಅಂತ ಹೇಳಿದಾಗ ಸಂದೇಶ್ ಶೆಟ್ಟಿ ಹಾಗೂ ಸಂಗೀತ, ನೀವು ಹೋಗ್ತಾ ಇರಿ, ನಿಮ್ಮ ಹಿಂದೆ ಬರ್ತೀವಿ ಅಂತ ಹೇಳಿ ತಮ್ಮದೇ ಆದಂತಹ ಬೈಕ್ನಲ್ಲಿ ಹೊರಡ್ತಾರೆ. ಆದರೆ ಏನೋ ಘೋರ ದುರಂತ ನಡೆದಿದೆ ಅನ್ನೋ ಕಟು ಸತ್ಯ ಆ ಕ್ಷಣವೇ ಆ ಕುಟುಂಬಕ್ಕೆ ಅರ್ಥವಾಗಿತ್ತು. ಅಯ್ಯೋ ದೇವ್ರೇ, ನನ್ನ ಮಗಳಿಗೆ ಏನಾಯ್ತು ಅಂತ ಆ ತಾಯಿ ಸಂಗೀತ ಅಲ್ಲಿಯೇ ಕುಸಿದು ಬೀಳ್ತಾಳೆ. ಅಪ್ಪ ಸಂದೇಶ್ ಶೆಟ್ಟಿ ಅವರ ಕೈಕಾಲುಗಳು ನಡುಗಲಾರಂಭಿಸುತ್ತದೆ. ಅಕ್ಕ ವಿನೋಶ್ಗೆ ತನ್ನ ಪ್ರಾಣದಂತಿದ್ದ ತಂಗಿಗೆ ಏನಾಯ್ತು ಅನ್ನೋ ಆಘಾತ, ಕಣ್ಣಲ್ಲಿ ರಕ್ತ ಕಣ್ಣೀರು, ಎದೆಯಲ್ಲಿ ಹೇಳತೀರದ ನೋವು, ಉಸಿರು ಕಟ್ಟುವಂತಹ ಆತಂಕ. ಅದೇ ಆತಂಕದಲ್ಲಿ ಆ ಮೂವರು ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಕಡೆಗೆ ಧಾವಿಸುತ್ತಾರೆ. ಆದರೆ ಆ ಶಾಲೆಗೆ ಹೋದಾಗ ಅವರ ಕಣ್ಣಿಗೆ ಕಂಡ ಆ ದೃಶ್ಯ ಯಾವ ಜನ್ಮದ ಶತ್ರುವಿಗೂ ಬೇಡವಾದ ದೃಶ್ಯವಾಗಿತ್ತು. ತಮಗಾಗಿ ಸಿಹಿ ಹಂಚಿ ನಗುತ್ತಿದ್ದ ಆ ಕರುಳಿನ ಕುಡಿ ಮೌನವಾಗಿತ್ತು. ಜಗತ್ತಿನ ಯಾವ ತಂದೆ ತಾಯಿಗೋ ಇಂತಹ ಭೀಕರ ದೃಶ್ಯ ನೋಡುವ ಕರ್ಮ ಬರಬಾರದು ರೀ. ನಿನ್ನೆ ತಾನೇ ನಗುತ್ತಾ ಸಿಹಿ ಹಂಚುತ್ತಿದ್ದ ನಮ್ಮ ಮುದ್ದಿನ ಮಗಳು ಶಮಿತಾ ಅದೇ ಬಾತ್ರೂಮ್ನ ಬಾಗಿಲಿಗೆ ನೇಣಿನ ಕುಣುಕಿಯಲ್ಲಿ ಜೋತು ಬಿದ್ದಿದ್ದಳು. ಆದ್ರೆ ಅದನ್ನ ಕಂಡರೆ ನೋಡಿದವರು ಎಂತಹವರು, ಇದೊಂದು ಕೊಲೆ ಅನ್ನೋದು ಕನ್ಫರ್ಮ್ ಆಗಿತ್ತು. ಯಾಕಂದರೆ ಶಮಿತಾಳ 2 ಕಾಲುಗಳು ನೆಲದ ಮೇಲೆ ನಿಂತಂತೆ ಕಂಡವು. ಒಂದು ವೇಳೆ ಆಕೆ ಅದೇ ಬಾಗಿಲಿಗೆ ನೇಣು ಬಿಗಿದುಕೊಂಡರೆ ಆಕೆ ದೇಹ ಗಾಳಿಯಲ್ಲಿ ತೂರಾಡಬೇಕಿತ್ತು. ಬಟ್ ಅಲ್ಲಿ ಶಮಿತಾಳ ದೇಹ ನೆಲದ ಮೇಲೆ ನಿಂತಿತ್ತು. ಅದನ್ನ ಯಾರೇ ನೋಡಿದರೂ ಅದೊಂದು ಮರ್ಡರ್ ಅನ್ನೋ ಕನ್ಫರ್ಮ್ ಮಾಡಿಕೊಂಡು ಬಿಡ್ತಾರೆ. ಇನ್ನು ಇದರ ಜೊತೆಗೆ ಪಕ್ಕದಲ್ಲೇ ಇದ್ದ ಬಕೆಟ್ ಸಾಮಾನ್ಯವಾಗಿ ಹೊರಬರಬೇಕಿತ್ತೋ ಅಲ್ಲಿಯೇ ಇತ್ತು, ಆ ಬಾತ್ರೂಮ್ ಮೂಲೆಯಲ್ಲಿತ್ತು. ಇದೆಲ್ಲವನ್ನ ನೋಡಿದ್ರೆ ಇದೊಂದು ಪ್ರೀ ಪ್ಲಾನ್ ಮರ್ಡರ್ ಅನ್ನೋದು ಗೊತ್ತಾಗ್ತಾ ಇತ್ತು. ಅಕ್ಕನ ಕಣ್ಣೀರು, ಅಮ್ಮನ ಆಕ್ರಂದನ, ಶಮಿತಾಗೆ ನ್ಯಾಯ ಸಿಗುತ್ತಾ?
5 ಲಕ್ಷದ ಚೆಕ್ ಎಸೆದ ಸ್ವಾಭಿಮಾನಿ ಅಪ್ಪ ನ್ಯಾಯಕ್ಕಾಗಿ ರಣಕಹಳೆ. ಮಗಳ ಅಂತಹ ಸ್ಥಿತಿಯನ್ನು ಕಂಡು ತಾಯಿ ಸಂಗೀತ ಎದೆ ಬಡಿದುಕೊಂಡು ಅಳುತ್ತಿದ್ದರೆ ಇಡೀ ಶಾಲೆಯ ಗೋಡೆಗಳು ಕಣ್ಣೀರು ಸುರಿಸುತ್ತಿದ್ದವು. ಸಂದೇಶ್ ಶೆಟ್ಟಿ ಅವರಿಗಂತೂ ಆಘಾತದಿಂದ ಮಾತುಗಳೇ ಹೊರಡುತ್ತಿಲ್ಲ. ನನ್ನ ಜೀವದ ತುಣುಕು ಕಣ್ಣೆದುರೇ ಮರಗಟ್ಟಿ ನಿಂತಾಗ ಆ ಅಪ್ಪನ ಎದೆಯಲ್ಲಿ ಎದ್ದ ಜ್ವಾಲಾಮುಖಿ ಎಂತಹದ್ದು ಅಂತ ಊಹಿಸೋದಕ್ಕೂ ಅಸಾಧ್ಯವಾಗಿತ್ತು. ಆದರೆ ವೀಕ್ಷಕರೇ, ಇದೊಂದು ಸಾಮಾನ್ಯ ಸಾವಲ್ಲ, ಇದೊಂದು ವ್ಯವಸ್ಥಿತ ಷಡ್ಯಂತ್ರ. ಹೌದು, ಶಮಿತಾಳ ಸಾವು ಹೇಗಾಯ್ತೋ ಹಾಗೆ ಬರೋಬ್ಬರಿ 2 ವರ್ಷಗಳ ಹಿಂದೆ, ಅಂದರೆ 2023 27ನೇ ತಾರೀಕು 7ನೇ ತಿಂಗಳಿನಲ್ಲಿ ಅಮೂಲ್ಯ ಅನ್ನೋ ಇನ್ನೊಂದು ಮುಗ್ಧ ಹೆಣ್ಣು ಮಗಳ ಪರಿಸ್ಥಿತಿಯು ಹೀಗೇ ಇತ್ತು. ಅಂದು ಅಮೂಲ್ಯಳ ಶವ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾದಾಗ ಆಗಿದ್ದ ಪ್ರಿನ್ಸಿಪಾಲ್ ಹಾಗೂ ವಾರ್ಡನ್ಗಳು ಕೇಳಿದ ಯಾವ ಪ್ರಶ್ನೆಗೂ ಉತ್ತರಿಸದೆ ತಪ್ಪು ಹೇಳಿಕೆಗಳನ್ನ ಕೊಟ್ಟು ಜಾರಿಕೊಂಡಿದ್ದರು. ತಮ್ಮ ತಪ್ಪು ಮುಚ್ಚಿಕೊಳ್ಳಲು ಅಮೂಲ್ಯಳಿಗೆ ಮಾನಸಿಕ ಅಸ್ವಸ್ಥತೆ ಅಂತ ಸುಳ್ಳು ಮೆಡಿಕಲ್ ರಿಪೋರ್ಟ್ ಕೂಡ ರೆಡಿ ಮಾಡಿ ಆ ಕೇಸನ್ನ ಮುಚ್ಚಿ ಹಾಕಿದ್ದರು. ಅದು ಅಮೂಲ್ಯಳ ಕಥೆಯಾದ್ರೆ, ಇವತ್ತು ಶಮಿತಾ ಅಮೂಲ್ಯ ಯಾವ ಬಾತ್ರೂಮ್ನಲ್ಲಿ ಯಾವ ಕಿಟಕಿಗೆ ನೇಣು ಬಿಗಿದುಕೊಂಡಿದ್ದಳೋ ಸೇಮ್ ಟು ಸೇಮ್ ಅದೇ ಕಿಟಕಿಗೆ ಅದೇ ಶೈಲಿಯಲ್ಲಿ ಶಮಿತಾಳ ಶವ ನೆಲದ ಮೇಲೆ ನಿಂತಿತ್ತು. ಆದರೆ ಅದು ಆತ್ಮಹತ್ಯೆಯೋ ಅಥವಾ ವ್ಯವಸ್ಥಿತವಾಗಿ ಹೆಣೆದ ಕೊಲೆಯೋ ಅನ್ನೋ ಪ್ರಶ್ನೆಗಳು ಆಗ್ಲೇ ಸಂದೇಶ್ ಶೆಟ್ಟಿ ಹಾಗೂ ತಾಯಿ ಸಂಗೀತಾಳಿಗೆ ಹುಟ್ಟಿಕೊಂಡಿತ್ತು. ಸ್ಥಳೀಯ ಶಾಸಕ ಎಂಟ್ರಿ ಕೊಟ್ಟಿದ್ದೇಕೆ? ಅದು ಸಾಕ್ಷ್ಯ ನಾಶದ ಷಡ್ಯಂತ್ರವಾ? ಅಮೂಲ್ಯ ಆಯ್ತು, ಈಗ ಶಮಿತಾ. ಒಂದೇ ಕಿಟಕಿ, ಒಂದೇ ರೀತಿ ಸಾವು. ಎಷ್ಟೇ ಎಲ್ಲ ಕಣ್ರಿ, ಇಲ್ಲಿ ಇನ್ನೊಂದು ಭಯಾನಕ ವಿಚಾರವಿದೆ. ಅಂದರೆ ಬೆಳಗಿನ ಜಾವ ಸರಿಯಾಗಿ 4 ಗಂಟೆಗೆ ಸ್ಥಳೀಯ ಶಾಸಕ PA ಅದೇ ಮೊರಾರ್ಜಿ ದೇಸಾಯಿ ಶಾಲೆಗೆ ಎಂಟ್ರಿ ಕೊಡ್ತಾರೆ. ಅದು ಯಾಕೆ? ಆ ನಸುಕಿನ ಜಾವದಲ್ಲಿ ಓರ್ವ ಶಾಸಕನ ಆಪ್ತ ಸಹಾಯಕನಿಗೆ ಶಾಲೆಯಲ್ಲಿ ಏನು ಕೆಲಸ ಬಿತ್ತು? ಅದಾದ ಮೇಲೆಯೂ ಸ್ಥಳೀಯ ಪೊಲೀಸರು ಬಂದು ಪರಿಶೀಲನೆ ನಡೆಸುತ್ತಾರೆ. ಆದರೆ ಶಮಿತಾಳ ಸಾವಿನ ಪ್ರಕರಣವನ್ನು ಮುಚ್ಚಿ ಹಾಕಲು, ಸಾಕ್ಷ್ಯ ನಾಶವನ್ನ ಮಾಡಲು ಯಾವುದೋ ಕಾಣದ ಕೈಗಳು ಅಲ್ಲಿ ಕುತಂತ್ರ ನಡೆಸುತ್ತಿದ್ದವು ಅನ್ನೋದು ಸ್ಪಷ್ಟವಾಗಿ ಕನ್ಫರ್ಮ್ ಆಗುತ್ತದೆ. ಹೌದು, ಇಲ್ಲಿ ನಾವು ಅತಿ ಮುಖ್ಯವಾಗಿ ಗಮನಿಸಬೇಕಾದಂತಹ ಒಂದು ಸೂಕ್ಷ್ಮ ವಿಚಾರವಿದೆ. ಇದು ಕೇವಲ ಸಾವಲ್ಲ, ಇದೊಂದು ವ್ಯವಸ್ಥಿತ ಷಡ್ಯಂತ್ರ ಅನ್ನೋದಕ್ಕೆ ಆ ರಾತ್ರಿ ನಡೆದ ಘಟನೆಗಳ ಟೈಮ್ ಲೈನ್ ಕನ್ನಡಿ ಹಿಡಿಯುತ್ತಿದೆ. ಮರಣೋತ್ತರ ಪರೀಕ್ಷೆ ಅಂದರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬೊಬ್ಬೆ ಹೊಡೆದು ಹೇಳುತ್ತಿದೆ, ಶಮಿತಾಳ ಉಸಿರು ನಿಂತಿದ್ದು ರಾತ್ರಿ 10:30ರಿಂದ 11 ಗಂಟೆ ನಡುವೆ ಅಂತ. ಎಸ್, ನಡುರಾತ್ರಿ 11 ಗಂಟೆಗಾಗಲೇ ಆ ಮುಗ್ಧ ಜೀವ ಶವವಾಗಿತ್ತು. ಆದರೆ ಆ ಹೆತ್ತ ಕರುಳಿಗೆ ವಿಷಯ ಮುಟ್ಟಿಸಿದ್ದು ಯಾವಾಗ ಗೊತ್ತಾ? ಬೆಳಗಿನ ಜಾವ ಸರಿಯಾಗಿ 5:45ರ ಸುಮಾರಿಗೆ. ಅದು ಕೂಡ ನಿಮ್ಮ ಮಗಳು ಮೃತಪಟ್ಟಿದ್ದಾಳೆ ಅಂತ ಹೇಳುವ ಸೌಜನ್ಯವು ಆ ಕಿರಾತಕರಿಗೆ ಇರಲಿಲ್ಲ. ಬದಲಾಗಿ ನಿಮ್ಮ ಮಗಳಿಗೆ ಹುಷಾರಿಲ್ಲ, ಬೇಗ ಬನ್ನಿ ಅಂತ ಕತೆ ಕಟ್ಟಿದ್ದರು. 11 ಗಂಟೆಗೆ ಪ್ರಾಣ ಬಿಟ್ಟ ಮಗಳ ಬಗ್ಗೆ ಬೆಳಗಿನ ಜಾವ 5:45ರ ಸುಮಾರಿಗೆ ಮೊರಾರ್ಜಿ ಶಾಲೆಯ ಆಡಳಿತ ಮಂಡಳಿ ಬಚ್ಚಿಟ್ಟಿದ್ಯಾಕೆ? ಆ 5 ಗಂಟೆಗಳ ಕಾಲ ಆ ಕತ್ತಲ ಕೋಣೆಯಲ್ಲಿ ನಡೆದಿದ್ದಾದರೂ ಏನು? ಸಾಕ್ಷ್ಯ ನಾಶದ ನಾಟಕ ನಡೆಸಿದ್ರ ಅಲ್ಲಿನ ಸಿಬ್ಬಂದಿ ಹಾಗೂ ಆಡಳಿತ ವರ್ಗದವರು? ಆದರೆ ಇಲ್ಲಿ ಅತಿ ದೊಡ್ಡ ಅನುಮಾನ ಹಾಗೂ ಕುತಂತ್ರದ ಇನ್ನೊಂದು ಮುಖವಿದೆ. ಶಾಲೆಯಲ್ಲಿ ಇಂತಹದ್ದೊಂದು ಘೋರ ದುರಂತ ನಡೆದಿದ ತಕ್ಷಣ ಆ ಶಾಲೆಯ ಪ್ರಿನ್ಸಿಪಾಲ್ ಮತ್ತು ವಾರ್ಡನ್ ಮಾಡಿದ್ದೇನು ಗೊತ್ತಾ? 50ರಿಂದ 60 ಹಾಗೂ 100 ಕಿಲೋಮೀಟರ್ ದೂರದಲ್ಲಿದ್ದ ಇತರ ಮಕ್ಕಳ ಪೋಷಕರಿಗೆಲ್ಲ ರಾತ್ರೋರಾತ್ರಿ ದಿಢೀರಂತ ಫೋನ್ ಮಾಡಿ ನಿಮ್ಮ ಮಕ್ಕಳನ್ನ ಬಂದು ಕರೆದುಕೊಂಡು ಹೋಗಿ ಅಂತ ಹೇಳಿಬಿಡ್ತಾರೆ. ಆದರೆ 106 ಕಿಲೋಮೀಟರ್ ದೂರದ ಪೋಷಕರಿಗೆ ರಾತ್ರಿಯೇ ಮಾಹಿತಿ ಕೊಟ್ಟ ಈ ಮಹಾಶಯರಿಗೆ ಕೇವಲ 12 ಕಿಲೋಮೀಟರ್, ಹೌದು ಕೇವಲ 12 ಕಿಲೋಮೀಟರ್ ದೂರದಲ್ಲಿದ್ದ ಶಮಿತಾಳ ತಂದೆ ಸಂದೇಶ್ ಶೆಟ್ಟಿ ಅವರಿಗೆ ವಿಷಯ ಮುಚ್ಚಿಟ್ಟಿದ್ದೇಕೆ? 11 ಗಂಟೆಗೆ ಸತ್ತ ಮಗಳ ಬಗ್ಗೆ ಬೆಳಗಿನ ಜಾವ 5:45ಗೆ ಆ ತಂದೆ ತಾಯಿಗೆ ಗೊತ್ತಾಗಬಾರದು ಅನ್ನುವಂತಹ ಕರಾಳ ಪ್ಲಾನ್ ಮಾಡಿದ್ದೇಕೆ? ಬೇರೆ ಮಕ್ಕಳನ್ನ ಮನೆಗೆ ಕಳುಹಿಸಿ ಕ್ಯಾಂಪಸ್ ಖಾಲಿ ಮಾಡಿ ಇಡೀ ರಾತ್ರಿ ಶಾಲೆಯಲ್ಲಿ ಸಾಕ್ಷಿನಾಶ ಮಾಡುವ ಕೆಲಸ ನಡೆದಿದ್ಯಾ? ಇವೆಲ್ಲದರ ಅನುಮಾನ ಸಂದೇಶ್ ಶೆಟ್ಟಿ ಹಾಗೂ ಅವರ ಕುಟುಂಬಕ್ಕೆ ಬಂದಿದೆ. ಇನ್ನೊಂದು ಮುಖ್ಯವಾದ ಅಂಶ ನಾವು ಕಂಡಿದ್ದು 2023ರಲ್ಲಿ ಅಮೂಲ್ಯ ಸಾವನ್ನಪ್ಪಿದ್ದ ಅದೇ ಕೊಠಡಿಯಲ್ಲಿ, 2025ರಲ್ಲಿ ಶಮಿತಾಳನ್ನ ಅದೇ ಕೊಠಡಿಯಲ್ಲಿ ಸಿಕ್ಕಿದ್ದು. ಒಂದೇ ರೀತಿ, ಒಂದೇ ಸ್ಥಳ, ಒಂದೇ ಕೋಣೆ, ಒಂದೇ ಬಾಗಿಲು, ಒಂದೇ ದಿಕ್ಕು, ಎಲ್ಲವೂ ಸೇಮ್ ಸೇಮ್ ಸೇಮ್. ಇದು ಈ ಕೇಸ್ಗೆ ಬಹಳ ದೊಡ್ಡ ತಿರುವು ಸಿಕ್ಕಿದೆ.
ಆದರೆ ಇದೇ ಸಮಯದಲ್ಲಿ ಇದ್ದಕ್ಕಿದ್ದಂತೆ ಆ ಸ್ಥಳಕ್ಕೆ ಬಂದ ಸ್ಥಳೀಯ ಶಾಸಕರ ನೇರವಾಗಿ ಬರೋಬ್ಬರಿ 5 ಲಕ್ಷ ರೂಪಾಯಿ ಚೆಕ್ ಅನ್ನ ತಂದು ಕಣ್ಣೀರು ಹಾಕ್ತಿದ್ದ ಆ ಅಪ್ಪ ಸಂದೇಶ್ ಶೆಟ್ಟಿ ಕೈಗಿಡಲು ಮುಂದಾಗುತ್ತಾರೆ. ಆ ಚೆಕ್ ಜೊತೆಗೆ ಮುರಾರ್ಜಿ ಶಾಲೆಯ ಲೆಟರ್ ಹೆಡ್ ನಲ್ಲಿ ಬರೆದ ಒಂದು ಪತ್ರವೂ ಇತ್ತು. ಆ ಪತ್ರದಲ್ಲಿ ಶಮಿತಾ ನೇಣುಬಿಗಿದ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಎಂದು ಬರೆದಿರುತ್ತಾರೆ. ಆದರೆ ಆ ಕಾಣದ ಕೈಗಳಿಗೆ ಗೊತ್ತಿರಲಿಲ್ಲ ಆ ಅಪ್ಪ ಬಡವನಾಗಿರಬಹುದು, ಆದರೆ ತನ್ನ ಮಗಳ ಹೆಣದ ಮೇಲೆ ದುಡ್ಡು ಮಾಡುವ ನೀಚನಲ್ಲ ಅಂತ. ಮಗಳ ಶವದ ಮುಂದಿಟ್ಟ 5 ಲಕ್ಷದ ಚೆಕ್ ಅನ್ನ ನೋಡಿದ ಆ ತಂದೆ ರಕ್ತ ಕುದಿಯುತ್ತಿತ್ತು. ಇದು ಆತ್ಮಹತ್ಯೆಯಲ್ಲ, ನನ್ನ ಮಗಳದ್ದು ಕೊಲೆ ಅಂತ. ಮಗಳ ಪ್ರಾಣಕ್ಕೆ ನೀವು ಬೆಲೆ ಕಟ್ಟುತ್ತಿದ್ದೀರಾ ಅಂತ ಗರ್ಜಿಸಿದ ಆ ಸ್ವಾಭಿಮಾನಿ ತಂದೆ ಆ 5 ಲಕ್ಷದ ಚೆಕ್ ಅನ್ನ ಮುಖಕ್ಕೆ ಎಸೆಯುವಂತೆ ವಾಪಸ್ ಕಳಿಸಿದರು. ನನಗೆ ನಿಮ್ಮ ಹಣ ಬೇಡ, ನನ್ನ ಮಗಳಿಗೆ ನ್ಯಾಯ ಬೇಕು ಅಂತ ಆ ಸುಳ್ಳು ಪತ್ರಕ್ಕೆ ಸಹಿ ಹಾಕಲು ಸ್ಪಷ್ಟವಾಗಿ ನಿರಾಕರಿಸಿದ್ದರು. ಯಾರೇ ಬೆದರಿಸಿದರೋ, ಎಷ್ಟೇ ಆಮಿಷ ಒಡ್ಡಿದರು, ಆ ಹೆತ್ತವರು ಬಗ್ಗಲಿಲ್ಲ, ಜಗ್ಗಲಿಲ್ಲ. ತನ್ನ ಮುದ್ದಿನ ಮಗಳ ಸಾವಿಗೆ ನ್ಯಾಯ ಸಿಗುವವರೆಗೂ ಹೋರಾಟ ನಿಲ್ಲಿಸುವುದಿಲ್ಲ ಎಂದು ಹಠ ಹಿಡಿದಿದ್ದಾರೆ ಸಂದೇಶ್ ಶೆಟ್ಟಿ ಮತ್ತು ಸಂಗೀತಾರವರು. ಈಗಾಗಲೇ ಸಿಬಿಡಿಗೆ ಪ್ರೋಸೆಸ್ ಮಾಡ್ತಿದ್ದಾರೆ. ಅಷ್ಟೇ ಅಲ್ಲ, ಅಮೂಲ್ಯ ಹಾಗೂ ಶಮಿತಾ ಇಬ್ಬರ ಸಾವು ಒಂದೇ ರೀತಿಯಲ್ಲಿ ಆಗಿರೋದ್ರಿಂದ ಈ ಹಿಂದೆ ಈ ಕಾಣದ ಕೈಗಳ ರಕ್ತ ಸಿಕ್ತ ಮುಖವಾಡವಿದೆ. ಆ ಮುಖವಾಡಗಳನ್ನ ಕಳಚಲು ಈ ಪ್ರಕರಣವನ್ನ ಸಿಬಿಐ, ಸಿಐಡಿ ಅಥವಾ ವಿಶೇಷ ತನಿಖಾ ದಳಕ್ಕೆ ವಹಿಸಬೇಕು ಎಂದು ಆಗ್ರಹಿಸುತ್ತಿದ್ದಾರೆ. ಇನ್ನು ತಮ್ಮ ಮಗಳ ಜೀವವನ್ನೇ ಕಳೆದುಕೊಂಡು ನ್ಯಾಯಕ್ಕಾಗಿ ಹಗಲಿರಳು ಬೀದಿಯಲ್ಲಿ ನಿಂತು ಕಣ್ಣೀರು ಸುರಿಯುತ್ತಿರುವ ಆ ತಂದೆ ತಾಯಿಗೆ ಮುರಾರ್ಜಿ ದೇಸಾಯಿ ಶಾಲೆಯಲ್ಲಿ ನಡೆದ ಈ ಘೋರ ದುರಂತದ ಸತ್ಯತೆ ಹೊರಬರಬೇಕು. ಆದಷ್ಟು ಬೇಗ ತನಿಖಾ ಸಂಸ್ಥೆಗಳು ಎಂಟ್ರಿ ಕೊಟ್ಟು ಆ ನರರೂಪಿ ರಾಕ್ಷಸರಿಗೆ, ಆ ಕಾಣದ ಕೈಗಳಿಗೆ ಕಾನೂನಿನ ಕೋಳ ತೊಡಿಸಬೇಕು. ಆ ಮೂಲಕ ಮಣ್ಣಲ್ಲಿ ಮಣ್ಣಾಗಿರುವ ಆ ಕಮರಿದ ಕುಡಿಗೆ, ಆ ಹೆತ್ತವರ ಕಣ್ಣೀರಿಗೆ ನ್ಯಾಯ ಸಿಗಲಿ ಅನ್ನೋದೇ ನಮ್ಮೆಲ್ಲರ ಆಶಯ.